ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತುಂಬಾ ಚೆನ್ನಾಗಿತ್ತಮ್ಮ. ಅಮ್ಮ ರಾಧಿಕಾ, ಇಷ್ಟು ದಿನ ಅಂತೂ ಸುಮ್ನಿದ್ದೆ. ಈ ವರ್ಷ ಕಳಿಯೋದ್ರೊಳಗೆ ನನ್ನ ಕೈಗೆ ಬಂಗಾರದಂಥ ಮಗು ಕೊಡ್ಬೇಕು. ಅಮ್ಮ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಮ್ಮ. ಸರಿ ಕಂದ, ಹೋಗು. ಅಮ್ಮ ರಾಧಿಕಾ, ನೀನು ಹೋಗಿ ಫ್ರೆಶ್ ಆಗು. ಇಬ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಹೋಗಮ್ಮ. ರಾಧಿಕಾ, ಒಂದ್ ನಿಮಿಷ ನಿಂತ್ಕೋ. ಎಲ್ಲ ಓಕೆ ತಾನೆಮ್ಮ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನೂ ಇಲ್ಲ ಅತ್ತೆ. ನೋಡಮ್ಮ, ನನ್ಗೆ ಈ ವಯಸ್ಸಲ್ಲಿ ಬೇಕಾಗಿರೋದು ನೀವಿಬ್ರು ಚೆನ್ನಾಗಿದ್ದೀರಾ ಅನ್ನೋ ಸಂತೋಷ. ಮೊಮ್ಮಗನೋ ಮೊಮ್ಮಗಳು ಹುಟ್ಟಿದಾರೆ ಅನ್ನೋ ಆನಂದ. ನೀವಿಬ್ರು ಹಾಲು ಜೇನಿನ ಥರ ಇದ್ರೆ ನಾನು ಚೆನ್ನಾಗಿರ್ತೀನಿ, ಸಂತೋಷವಾಗಿರ್ತೀನಿ. ನಿಮ್ಮ ಮಧ್ಯೆ ಸಣ್ಣ ಮನಸ್ತಾಪ ಬಂದ್ರು, ಜಗಳ ಶುರುವಾದ್ರು, ಮಾತಿಗೆ ಮಾತು ಬೆಳೆದ್ರು, ನಾನು ಖಂಡಿತ ತಡ್ಕೊಳ್ಳಲ್ಲಮ್ಮ. ಯಾಕೋ ಗೊತ್ತಿಲ್ಲ, ಹೇಳ್ಬೇಕು ಅಂತ ನನ್ನ ಮನ್ಸಿಗೆ ಅನಿಸ್ತು, ಹೇಳ್ಬಿಟ್ಟೆ. ತಪ್ಪು ತಿಳ್ಕೋಬೇಡಿ. ಯಾಕೆ ಇತ್ತೀಚೆಗೆ ಇವ್ರ ಮಧ್ಯೆ ಏನೋ ಆಗಿದೆ ಅಂತ ಅನ್ನಿಸ್ತಿದೆ. ಯಾಕೆ ಹಾಗನ್ನಿಸ್ತಾ ಇದೆ? ಹನಿಮೂನಿಂದ ವಾಪಸ್ ಬರೋ ಜೋಡಿ ಹೀಗಿರ್ತಾರ? ಅದಕ್ಕೆ ಕುಣದ್ ಕುಪ್ಪಳಿಸೋಷ್ಟು ಖುಷಿಯಾಗಿರ್ತಾರೆ. ಒಂದು ಮಾತಿನ ಜಾಗದಲ್ಲಿ 10 ಮಾತಾಡ್ತಾರೆ. ಆದ್ರೆ ಇವರಿಬ್ರು ಹಾಗಿಲ್ವೇ? ಒಳಗಡೆ ಬಂದ್ಮೇಲೆ ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಳ್ಳೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಇವರಿಬ್ರ ಮಧ್ಯೆ ಜಗಳ ಆಗಿದ್ರೆ? ಅಮ್ಮ ಅಮ್ಮ ಅಮ್ಮು, ವೇದಾಂತ್ ಬಂದ್ರಾ? ಪಾಪ ವೇದಾಂತ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಏನಪ್ಪ ನೀನು ಅಳಿ ಅಂತ ನಾ ಮಾತ್ರ ಒಳಗ್ ಕರಿತಾ ಇದ್ಯಾ, ಮಗಳನ್ ಕರಿಯಲ್ವಾ? ಅಯ್ಯೋ, ನಿನ್ನನ್ ಕರೀದೇ ಇರೋದಕ್ಕಾಗತ್ತಕ್ಕಂದ. ನೀನು ನಮ್ಮ ಮನೆ ಬೆಳಗ್ದವಳು, ಇನ್ನೊಂದ್ ಮನೆ ಮಹಾಲಕ್ಷ್ಮಿ ಆಗಿ ಹೋಗಿರೋಳು. ಬಾ ಬಾ. ಯಾರಪ್ಪ ಇದನ್ ಮಾಡಿದ್ದು? ಆದಿತ್ಯನ ಅಂಜುನಾ? ಅವ್ರಲ್ಲಮ್ಮ, ಇದ್ರ ಉಸ್ತುವಾರಿ ಎಲ್ಲ ಪರಿದೆ. ತುಂಬಾ ಚೆನ್ನಾಗಿದೆ ಅಮ್ಮ. ನಿಮ್ಗೆ ಇಷ್ಟೊಂದೆಲ್ಲ ಮಾಡಕ್ ಬರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಇಷ್ಟೇ ಅಲ್ಲಪ್ಪ, ಇನ್ನು ಏನೇನೋ ಮಾಡ್ತಾಳೆ. ಕಸೂತಿ ಹಾಕ್ತಾಳೆ, ರಂಗೋಲಿ ಬಿಡಿಸ್ತಾಳೆ. ಮುಂಚೆ ಬಟ್ಟೆ ಕೂಡ ಹೊಲಿತಾ ಇದ್ಲು. ಈಗ ಎಲ್ಲದನ್ನು ಕಡಿಮೆ ಮಾಡಿದಾಳಷ್ಟೇ. ಅಮ್ಮ, ಆದ್ರೂ ನೀನ್ ಈ ತರ ಮಾಡಿದ ತಪ್ಪು. ನೀನಿಂದ ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾಕೆ? ನಾನೇನ್ ಮಾಡಿದೆ? ಮತ್ತೇನೇನಮ್ಮ, ವೇದಾಂತಿಗಾಗ್ಲಿ ಭಾವಂಗಾಗ್ಲಿ ಒಂದ್ ದಿವಸನೂ ಈ ತರ ವೆಲ್ಕಮೇ ಮಾಡ್ಲಿಲ್ಲ. ಅದೇ ಹೊಸ ಅಳಿಯ ಬರ್ತಿದ್ದಾನೆ ಅಂತ ಮಾತ್ರಕ್ಕೆ ಈ ತರ ಎಲ್ಲ ವೆಲ್ಕಮ್ ಮಾಡ್ತಿದ್ಯಾ? ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ಹೊಸ ಅಳಿಯನ್ನ ಎಷ್ಟು ಪ್ರೀತಿ ಮಾಡ್ತೀಯಾ ಅಂತ. ಅವ್ನ ಅದೃಷ್ಟ ಮಾಡಿದ್ದ ಬಿಡು. ಹೌದಾ ಮೂಲ್ಯ? ಈ ತರ ಅತ್ತೆ ಮಾವ ಪಡೆಯೋದಕ್ಕೆ ಆ ಹುಡುಗ ನಿಜವಾಗ್ಲೂ ಅದೃಷ್ಟವಂತ. ಹಾಗೆಲ್ಲ ಏನೂ ಇಲ್ಲಪ್ಪ. ನಾನು ಇದೆಲ್ಲ ಮಾಡಿರೋದು ನಿಮ್ಮಿಬ್ಬರಿಗೋಸ್ಕರನೇ. ಸಾಕು ನೀನ್ ದೋಸೆ ಎತ್ತಾಕಿದ್ದು. ನೀನ್ ಹೂವಿನ ಅಲಂಕಾರ ಮಾಡಿರೋದು ನಿನ್ ಹೊಸ ಅಳಿಯಂಗೋಸ್ಕರನೇ ಅಂತ ಗೊತ್ತು. ಅಲ್ಲ ಕಣೆ, ಮದುವೆ ಆದ್ಮೇಲೆ ನೀವಿಬ್ರು ಗಂಡ ಹೆಂಡತಿ ಜೊತೆಯಾಗಿ ಇದೇ ಮೊದಲನೇ ಸರ್ತಿ ನಮ್ಮ ಮನೆಗೆ ಬರ್ತಿರೋದು.
ಯಾವ ಹಬ್ಬಕ್ಕೂ ನೀವಿಬ್ರು ಬಂದಿರ್ಲಿಲ್ಲ. ಮೊನ್ನೆ ಆರತಿ ಜೊತೆಗೆ ನೀನ್ ಬಂದಾಗ್ಲೂ ವೇದಾಂತ್ ಬರ್ಲಿಲ್ಲ. ಸರಿಯಾಗಿ ಉಪಚಾರನೂ ಮಾಡೋಕ್ಕಾಗಿರ್ಲಿಲ್ವಾ? ಅದಕ್ಕೆ ಇವತ್ತು ನೀವಿಬ್ರು ಬರ್ತೀರಿ ಅಂತ ಗೊತ್ತಾದ್ಮೇಲೆ ಇವೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡೆ. ಇವೆಲ್ಲ ನನಗೆಲ್ಲೇ ಬರುತ್ತೆ, ಅದಿತಿನ ಕೇಳ್ಕೊಂಡು ಬರ್ದೆ ಅಷ್ಟೆ. ಒಳ್ಳೆ ದಿನ ಶುಭ ದಿನ ಅಂತ ಮಗಳು ಅಳಿಯಂದ್ರು ಮನೆಗೆ ಬಂದಿದ್ದಾರೆ. ಅವ್ರನ್ನ ಒಳಗ್ ಕರಿಯದ್ಬಿಟ್ಟು ಇಲ್ಲೇ ನಿಲ್ಲಿಸ್ಕೊಂಡು ಲೆಕ್ಚರ್ ಕೊಡ್ತಾ ಇದೆಯಲ್ಲ. ನೀವೆಲ್ಲ ಬನ್ನಿ ಒಳಗೆ. ಅಯ್ಯೋ, ಒಂದ್ ನಿಮಿಷ ಇರಿ ಬಂದೆ. ಅಯ್ಯೋ, ಇದೆಲ್ಲ ಯಾಕೆ? ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಮೊದಲನೇ ಸರ್ತಿ ನಮ್ಮ ಮನೆಗೆ ಬರ್ತಾ ಇರೋದು. ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು ಪದ್ಧತಿ. ಹಾ ಬನ್ನಿ, ಅವ್ಳು ಬರ್ತಾಳೆ, ಬನ್ನಿ. ಬಹುಶಃ ಅವ್ರು ಉಳಿಸಿರೋ ಜೀವ ಅಲ್ವಾ? ಮತ್ತೆ ನಾನು ನೀನು ಮೊದಲಿನ ಹಾಗೆ ಬಾಳಿ ಬದುಕಬಹುದು ಅನಿಸ್ತಾ ಇದೆ. ಜೀವ ಹೇಜೆ ಕೊಟ್ಟಿರೋ ಭಿಕ್ಷೆ ಪವಿತ್ರ. ಭಿಕ್ಷೆ. ಈ ಜೀವ ನಿನಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯುತ್ತೆ. ನೀನ್ ಇಂಪಾರ್ಟೆಂಟ್ ಪವಿತ್ರ. ನಿನ್ ಪ್ರೀತಿ ಇಂಪಾರ್ಟೆಂಟ್. ನೀನ್ ನನಗ್ ಬೇಕು ಪವಿತ್ರ, ನೀನ್ ನನಗ್ ಬೇಕು. ದೇವ್, ನಿಜ ಹೇಳಿ, ನೀವು ಇಷ್ಟೊತ್ತು ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ಸಡನ್ ಆಗಿ ಪ್ಲೇಟ್ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ಏಜೆ ಲೀಲಾ, ನೀವ್ ಯಾವಾಗ ಬಂದ್ರಿ? ಅಲ್ಲ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಏ, ನೀನ್ ನಾಟಕ ಮಾಡ್ಬೇಡ. ನೀನ್ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಆಗ್ಲೇ ನೀನು ಏಜೆ ಮುಂದೆ ನಾಟಕ ಮಾಡಿದೆ ಅಂತ ಮಾತಾಡ್ಕೋತಿರ್ಲಿಲ್ವಾ? ಲೀಲಾ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನಾನು ಏಜೆ ಮುಂದೆ ನಾಟಕನ? ಇದು ಏಜೆ ಕೊಟ್ಟಿರೋ ಜೀವ. ನನ್ನ ಹತ್ರ ಏನು ನಾಟಕ ಮಾಡ್ತಾ ಇಲ್ಲ ಲೀಲಾ. ಏ, ಲುಕ್, ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ. ದೇವು ಈ ಮನೆಗೆ ಗೆಸ್ಟ್ ಇದ್ದಾಗೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ತಮ್ಮ ಇದ್ದಾಗೆ. ನಾನು ಅವನ ಬಗ್ಗೆ ಇದೇ ಥರ ತಪ್ಪು ತಿಳ್ಕೊಂಡಿದ್ದೆ. ನೀನು ತಪ್ಪು ಮಾಡಬೇಡ. ಇದೇ ಲಾಸ್ಟ್. ನೀನ್ ಬಂದಿದ್ ನೋಡೆ ಕಣೆ ನಾನ್ ಡ್ರಾಮಾ ಮಾಡಿದ್ದು. ಥು, ಪಾಪಿ. ಸುಳ್ಳಿಗೆ ಆಯಸ್ ಕಮ್ಮಿ, ನೆನ್ಪಿಡ್ಕೋ. ಆರ್ಯ ಯಾರು ಅಂತ ಹೇಳಿ ನಾವೇನ್ ಸಾಬೀತ್ ಮಾಡಕ್ ಹೊರಟಿದೀವಿ? ನಮ್ಮ ಮನೆ ಮರ್ಯಾದಿನ, ಆರ್ಯ ಇಷ್ಟು ವರ್ಷಗಳು ಕಟ್ಟಿದ ವರ್ಧನ್ ಸಂಸ್ಥೆನ ಏಕಾಏಕಿ ಕಳ್ಕೊತೀವಿ ಅಷ್ಟೇ. ಅಮ್ಮ, ನೀವು ಇದನ್ನ ಬರೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ತೂಗಿ ಅಳದ್ರೇನೆ ಎಲ್ಲಾನು ನಿರ್ಧಾರ ಮಾಡಕ್ ಸಾಧ್ಯ. ಏನೂ ಇಲ್ದಿರೋನ್ಗೆ ಮಸಿ ಎರ್ಚೋ ಆಟ ಖುಷಿನೇ. ಆದ್ರೆ ದೇವ್ರನ್ನೇ ತಲೆ ಮೇಲೆ ಹೊತ್ತೋನ್ಗೆ ಸಣ್ಣ ಧೂಳು ಕೂಡ ಕಳಂಕ ಆಗುತ್ತೆ. ನಾವೀಗ ವರ್ಧನ್ ಸಂಸ್ಥೆ ಅನ್ನೋ ದೇವ್ರನ್ನ ಹೊತ್ತಿದ್ದೀವಿ.
ನಮ್ಮನ್ನ ನಂಬಿರೋರ್ಗೆ ಮೋಸ ಆಗ್ಬಾರ್ದು ಹರ್ಷ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಿನ್ಗಿಷ್ಟು ಗೊತ್ತಾಗ್ಲಿಲ್ವಾ ಹರ್ಷ? ಆದ್ರೆ ನಾನು ಈ ಆಂಗಲ್ ಯೋಚನೆ ಮಾಡಿರ್ಲಿಲ್ಲಮ್ಮ. ಇದನ್ನೇ ಹೇಳಿದ್ದು ದೃಷ್ಟಿಕೋನ ಅಂತ. ಮಗಳನ್ನ ಮತ್ತೆ ಗಂಡನ್ನ ಕಳ್ಕೊಂಡವಳು ನಾನು. ಎಲ್ರಿಗಿಂತ ಹೆಚ್ಚಾಗಿ ರಿಯಾಕ್ಟ್ ಮಾಡಬೇಕಿತ್ತು. ಆದ್ರೆ ಒಬ್ರ ನಿರ್ಧಾರ 1000 ಜನಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ಇದು ತಮಾಷೆ ಅಲ್ಲ ಹರ್ಷ. ಆರ್ಯ ಕಟ್ಟಿರೋ ಸಾಮ್ರಾಜ್ಯ ಬಹಳ ದೊಡ್ಡದು. ನನಗೆ ಆ ವಿಚಾರದಲ್ಲಿ ಸಂಶಯ ಇಲ್ಲಮ್ಮ. ಅವ್ರು ಮಾಡಿರೋ ಕೆಲಸ ದೊಡ್ಡದೆ, ನಾನು ಒಪ್ತೀನಿ. ಆದ್ರೆ ಆ ಸಾಧನೆಗೆ ಅವ್ರು ಹಿಡ್ಕೊಂಡಿರೋ ದಾರಿ ತಪ್ಪಲ್ವಮ್ಮ. ನಮ್ಮನ್ನು ನಂಬಿ ಸಾವಿರಾರು ಕುಟುಂಬಗಳು ಇದಾವೆ ಅನ್ನೋ ಕಾರಣಕ್ಕೆ ನಾವು ದಾದನ ಶ್ರಮಿಸೋದಕ್ಕಾಗಲ್ಲಮ್ಮ. ಯಾರು ಯಾರನ್ನ ಶ್ರಮಿಸೋದ್ ಬೇಕಿಲ್ಲ ಹರ್ಷ. ಇಲ್ಲಿವರೆಗೂ ಏನಾಗಬೇಕೋ ಅದು ನಡ್ಕೊಂಡ್ ಬಂದಿದೆ. ಮುಂದೆನೂ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಒಂದು ವಿಷಯ ಹೇಳ, ನಿಮ್ಮ ಅಪ್ಪಾಜಿ ತೀರ್ಕೊಂಡ್ಮೇಲೆ ಒಂದು ದಿನಾನೂ ಆರ್ಯ ನನ್ನ ಕಡೆಗಣಿಸಿಲ್ಲ. ನೀನ್ ಹೇಳಿದ್ಯಲ್ಲ ನನಗೆ ಆರ್ಯನ್ ಮೇಲೆ ಪ್ರೀತಿ ಜಾಸ್ತಿ ಅಂತ. ಬೇಡ ರೀ. ಬೇಡ ಅಂದ್ರೆ ಬಿಡಲ್ಲ ರೀ. ಪ್ಲೀಸ್ ರೀ. ನೋ ವೇ. ನಿಮ್ಮನ್ನ ಏಯ್, ಏನೇ ಸ್ವಪ್ನ ಹೀಗಿದ್ಯಾ? ನನ್ ಬದುಕೆ ಇಷ್ಟ ಆಗಿದೆ. ಏನಾಯ್ತೆ? ಅಲ್ಲಿ ನೋಡು, ಮಾವ ನನ್ ಜೊತೆ ಹೋಲಿ ಆಡಲ್ವಂತೆ, ಅವಳ ಜೊತೆನೇ ಆಡ್ತಾನಂತೆ. ಅವಳ ವಿಷಯ ಮರ್ತ್ ಬಿಡು. ಅವಳು ನನ್ ಕಣ್ಮುಂದೆ ಮಾವನ್ ಜೊತೆ ಆಡ್ತಿದ್ರೆ ಹೇಗ್ ಕಣ್ ಮುಚ್ಕೊಳ್ಳಿ? ನೀನ್ ಕಣ್ ಮುಚ್ಕೊಳ್ಳೋ ಅಗತ್ಯ ಇಲ್ವೇ? ಅವಳೆ ಕಣ್ ಮುಚ್ಚೋ ಹಾಗೆ ಮಾಡ್ತೀನಿ. ಇಷ್ಟ ಜನ ಇರ್ಬೇಕಾದ್ರೆ ಹೇಗ್ ಮಾಡ್ತೀಯಾ? ನೀನ್ ಒಂದ್ಸಲ ಅಲ್ಲಿ ನೋಡು. ಎಲ್ಲಿ ಕರ್ಕೊಂಡು ಹೋಗ್ತಿದ್ರೋ? ನಿಮಗಿದೆ ಹಬ್ಬ. ಇಳಿಸ್ರೋ ಕೆಳಗಡೆ ಇಳಿಸಿ. ಓಹೋ, ಈ ಬಂಡೆ ಎಲ್ಲ ತೊಳೆಯೋ ಕರ್ಕೊಂಡ್ ಬಂದ್ರ? ಬುದ್ಧಿ ಇದೆ ಕಣೋ ನಿಮ್ಗೂ. ಓ, ಏನ್ರೋ ಸಾಯಿಸ್ತೀರನೋರನ್ನ ನಿಮ್ಮಿಬ್ರು? ಸ್ವಪ್ನ, ಹೋಳಿಲಿ ಅದೊಂದು ಆಟ. ನೀರಲ್ಲಿ ತಲೆ ಇಟ್ಟು ಎಷ್ಟು ಹೊತ್ತು ಉಸಿರನ್ನ ಬಿಗಿ ಹಿಡಿತಾರೆ ಅನ್ನೋದೇ ಆ ಆಟ. ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರ ನನ್ನ. ಉಸಿರು ಕಟ್ಟಿ ನನ್ನ ಸಾಯಿಸ್ತೀರೇನ್ರೋ? ನಿತ್ಯನ ತೊಟ್ಟಿಲಿ ಮುಳುಗಿಸಿ ಉಸಿರು ಆಡದೇ ಇರೋ ಹಾಗೆ ಮುಗಿಸ್ಬಿಡೋದು. ನೋಡಿ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾರೇ ಮಾಸ್ಕ್ ತೆಗಿಯಕ್ ಬಂದ್ರು ಅವಕಾಶ ಕೊಡ್ಬೇಡಿ. ನಮ್
ನಂಬಿ. ಏನನಿಕ ಹಂಗ್ ನೋಡ್ತಿದ್ಯಾ? ಯಾಕೆ ಅಜ್ಜಿ? ಅಮ್ಮಿ ಚೆನ್ನಾಗಿದ್ದೀನಮ್ಮ. ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದ್ ನಿಮಿಷ ಬರ್ತೀನಿ. ಅಣ್ಣ ಮೈಕ್ ಕೊಡು. ಈ ಟೈಮು ಒಂಥರ ಚೆನ್ನಾಗೇ ಇದೆ. ಈ ಕೂತಿದಾಳಲ್ಲ ಇವಳು ನಾನು ಅಕ್ಕ ತಂಗಿ ಜೊತೆಲೆ ಹುಟ್ಟಿದ್ವಿ, ಆದ್ರೆ ಜೊತೆಲಂತೂ ಬೆಳಿಲ್ಲ. ನಮ್ಮಿಬ್ರಿಗೂ ಅದೇನೋ ಅಂತಾರಲ್ಲ ಅಟ್ಯಾಚ್ಮೆಂಟ್, ಅದಂತೂ 1% ಇಲ್ಲ. ಇವತ್ತೇನೋ ಇವಳು ಮದ್ವೆ ಆಗಿ 1 ವರ್ಷ ಅಂತೆ. ಅಷ್ಟೋ ಇಷ್ಟ ಖುಷಿ ಆಗ್ತಿದೆ. ಇರ್ಲಿ, ನನ್ಗೆ ಈ ತರ ಎಲ್ಲ ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡೋಕೆಲ್ಲ ಬರಲ್ಲ. ಆದ್ರೂ ನಿಮ್ಗೆಲ್ರಿಗೂ ಇವತ್ತು ಒಂದ್ ಸತ್ಯ ಹೇಳಲೇಬೇಕು. ನೀವೆಲ್ರೂ ಏನೇ ಹೇಳಿ ನಮ್ಮ ಎಷ್ಟು ಲೆವೆಲ್ಗೆ ಇವಳಂತೂ ಏನು ಅಲ್ಲ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಅವ್ರಿಗವಳು ಸಿಕ್ಬಿಡಿದಾಳೆ. ಅದೇನೋ ಅಂತಾರಲ್ಲ ನಿಮ್ಮೆಲ್ರೂ ಭಾಷೆಲಿ ಅದೃಷ್ಟ ಅನ್ನೋದಿರ್ಬೇಕು. ಆ ದೇವ್ರು ನಮ್ಮ ಮನೇಲಿ ಬರ್ದಿರ್ಬೇಕು. ಅವಳು ನೋಡಿದ್ರೆ ಹಳ್ಳಿಗಮಾರು, ನಮ್ಮ ಮೇಷ್ಟ್ರು ಹೀರೋ. ಇರ್ಲಿ ಬಿಡಿ, ಅವರಿಬ್ರು ಮದ್ವೆ ಆಗಿ 1 ವರ್ಷ ಆಯ್ತು. ಹಿಂಗೆ ಮುಂದೆನೂ ಖುಷಿಯಾಗಿರ್ಲಿ. ಮಾಮ್, ಏನಿದೆಲ್ಲ? ನನ್ಗೂ ಏನು ಅರ್ಥ ಆಗ್ತಿಲ್ಲ ಬೇಬಿ. ನಿಮ್ಮಿಬ್ರಿಗೂ ಹ್ಯಾಪಿ ಬರ್ತ್ಡೇ, ಅಲ್ಲ ಹ್ಯಾಪಿ ಆನಿವರ್ಸರಿ. ಸಿಂಗರ್ ಕೃಷ್ಣ ತುಳಸಿ ಅವರಿಗೆ ಫ್ಯಾನ್ ಫಾಲೋಯಿಂಗು ಹೆಚ್ಚಾಗ್ತಾ ಇದೆ. ಅಂತ ಸೀನೇನಿಲ್ಲ ಬಿಡಿ. ಇದೇ ಶ್ಯಾಮ, ಅದಕ್ಕಿಂತ ದೊಡ್ಡ ಸೀನೇ ಇದೆ. ಮಾರ್ನಿಂಗ್ ಆಫೀಸಲ್ಲಿ ನಮ್ ಮೀಟಿಂಗ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಮ್ಮ ಆಫೀಸ್ ಕ್ಯಾಂಟೀನಿಗೆ ಹೋಗಿದ್ದೆ. ಅಲ್ಲಿ ಬ್ಲೂ FM ಅಲ್ಲಿ ಕೃಷ್ಣ ತುಳಸಿ ಅವ್ರ ಪ್ರೋಗ್ರಾಮು ಆಗಷ್ಟೇ ಮುಗೀತಂತೆ. ಅಲ್ಲಿದ್ದಿದ್ ನಮ್ ಸ್ಟಾಫ್ ಎಲ್ಲರೂ ಕೃಷ್ಣ ತುಳಸಿ ಅವ್ರ ಬಗ್ಗೆನೇ ಮಾತಾಡ್ಕೋತಾ ಇದ್ರು. ಆದಷ್ಟು ಬೇಗ ಕೃಷ್ಣ ತುಳಸಿ ಸ್ಟಾರ್ ಸಿಂಗರ್ ಆಗ್ತಾಳೆ ಅಂತ ಹೇಳ್ತಿದ್ರು. ಅಂತ ಒಬ್ಬ ಸಿಂಗರ್ನ ಮದ್ವೆ ಮಾಡ್ಕೊಂಡವ್ರು ಯಾರೋ ಏನೋ ತುಂಬಾ ಅದೃಷ್ಟವಂತರು ಅಂತ ಹೇಳ್ತಿದ್ರು. ಇದೆಲ್ಲ ಟೂ ಮಚ್ ರೀ, ನಾನ್ ನಂಬಲ್ಲ. ಯಾರು ಹಾಗಂತ್ಕೊಳ್ಳಲ್ಲ. ನೀವ್ ನನ್ನ ರೇಗಿಸ್ತಿದ್ದೀರಾ? ನಾನಿನ್ನ ರೇಗಿಸ್ತಾ ಇಲ್ಲ ಶ್ಯಾಮ. ನಿನ್ ಪ್ರೋಗ್ರಾಮ್ ಕೇಳಿದವರು ನಿಜವಾಗ್ಲೂ ನಿನ್ನ ಮೆಚ್ಕೋತಾ ಇದ್ದಾರೆ. ಅವ್ರೆಲ್ಲರೂ ನಿನ್ ಫ್ಯಾನ್ಸ್ ಆಗೋಗಿದ್ದಾರೆ. ಅಂತ ಸಿಂಗರ್ನ ಮದ್ವೆ ಮಾಡ್ಕೊಂಡವ್ರು ಯಾರಾದ್ರೂ ತುಂಬಾ ಅದೃಷ್ಟವಂತರು ಅಂತ ಹೊಗಳಿದ್ದು ಮಾತ್ರ ಆ ಫ್ಯಾನ್ಸ್ ಅಲ್ಲ, ಇನ್ನೊಬ್ಬ ಫ್ಯಾನ್. ಇನ್ನೊಂದ್ ಫ್ಯಾನಾ? ಅದ್ಯಾರು? ಇವನೇ. ನಾನ್ ನಿನ್ ಫ್ಯಾನೇ ಅಲ್ವಾ, ಅದಕ್ಕೆ ನಾನು ಹಾಗೆ ಹೊಗಳಿದ್ದು. ಇವಾಗ ಇದರಿಂದ ನಿನಗೇನ್ ಅರ್ಥ ಆಯ್ತು? ಸದ್ಯದಲ್ಲೇ ನಿನ್ ಫ್ಯಾನ್ ಫಾಲೋಯಿಂಗ್ ಭಯಂಕರವಾಗಿ ಹೆಚ್ಚಾಗತ್ತೆ ಅಂತ ಅಲ್ವಾ? ಆದಷ್ಟು ಬೇಗ ನೀನ್ ಈ ತರ ಆಟೋಗ್ರಾಫ್ಸು ತುಂಬಾ ಕೊಡ್ಬೇಕಾಗತ್ತೆ ಅಂತ ಅಲ್ವಾ? ಮೇಡಮ್ ಅವರು ಬ್ಯುಸಿ ಆದ್ರೆ ನನಗೆ ಆಟೋಗ್ರಾಫ್ ಕೊಡೋದಕ್ಕೂ ಆಗೋದಿಲ್ವಲ್ಲ. ಸಾಕ್ ಸುಮ್ನಿರಿ. ಮೇಡಮ್ ಅವರು ಎಷ್ಟು ಬ್ಯುಸಿ ಆಗಿದ್ರೇನು ಗಂಡನ್ಗೆ ಆಟೋಗ್ರಾಫ್ ಕೊಡದಿರೋಷ್ಟು ಬ್ಯುಸಿ ಆಗ್ತಾರಾ? ಆದ್ರೂ ಪರವಾಗಿಲ್ಲ ರೀ, ಆಟೋಗ್ರಾಫ್ ಕೊಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಇಲ್ಲಿ ಕೊಡಿ. ಹೌದು, ಆಟೋಗ್ರಾಫ್ ಅಲ್ಲಿ ಏನಂತ ಸೈನ್ ಮಾಡ್ಲಿ? ಶ್ಯಾಮ ಅಂತನಾ, ಕೃಷ್ಣ ತುಳಸಿ ಅಂತನಾ, ಮಿಸಸ್ ಅಖಿಲ್ ಶ್ಯಾಮ ಅಂತನಾ? ಏನ್ ಹಾಕಿದ್ರೆ ಚೆನ್ನಾಗಿರುತ್ತೆ? ಅಖಿಲ್ ಕೃಷ್ಣ ತುಳಸಿ ಅಂತ ಹಾಕು. ಅಖಿಲ್ ಕೃಷ್ಣ ತುಳಸಿ ಚೆನ್ನಾಗಿದೆ. ಈ ಹೆಸರು ತುಂಬಾ ಚೆನ್ನಾಗಿದೆ.
ನಿಜವಾಗ್ಲೂ ಮುಂದೆ ನಾನ್ ಏನಾದ್ರೂ ಆಟೋಗ್ರಾಫ್ ಕೊಡ್ಬೇಕಾದ ಪರಿಸ್ಥಿತಿ ಬಂದ್ರೆ ಹೀಗೆ ಅಖಿಲ್ ಕೃಷ್ಣ ತುಳಸಿ ಅಂತ ಸೈನ್ ಮಾಡ್ತೀನಿ. ಅವಸರದಲ್ಲಿ ಈಗಿಂದಾನೆ ಹಾಗೆ ಹಾಕ್ಬೇಡ. ಈ ವಿಷಯ ಅಮ್ಮಂಗೆಲ್ಲ ಹೇಳಿ ಆಮೇಲೆ ಅಖಿಲ್ ಕೃಷ್ಣ ತುಳಸಿ ಅಂತ ಸೈನ್ ಮಾಡು, ಸರಿನಾ? ಸರಿ ರೀ. ಹಾಕು. ಹಾ, ಇರು. ಫ್ಯಾನ್ಸ್ಗೆ ಆಟೋಗ್ರಾಫ್ ಕೊಡುವಾಗ ಮೇಲೆ ವಿತ್ ಲವ್ ಅಂತ ಬರಿಬೇಕು. ಬರ್ಬೋದು, ಆದ್ರೆ ನನ್ನ ಜೊತೆ ಬರೋ ಅವಶ್ಯಕತೆ ಇಲ್ಲ. ಅಲ್ಲ, ಒಬ್ರೇ ಹೋಗ್ತಿದ್ರಲ್ಲ, ಅದಕ್ಕೆ ನಾನು ಜೊತೆಲಿ ಬರ್ತೀನಿ ಅಂತ ಹೇಳಿದೆ. ಅಭಯ್ ಅವರೇ, ಇದು ನನ್ನೂರು, ನನಗೆ ದಾರಿ ಏನು ಹೊಸ್ತಲ್ಲ. ನಾನು ಒಬ್ಳೆ ಹೋಗಿ ಬರ್ತೀನಿ, ಪರವಾಗಿಲ್ಲ. ಅಯ್ಯೋ ಮೇಡಮ್, ನಿನ್ನೆ ಬೇರೆ ಯಾರಿಗೋ ಹಿಗ್ಗ ಮುಗ್ಗ ಹೊಡೆದಿದ್ದೀರಾ. ತುಂಬಾ ಡೇಂಜರ್ ಮೇಡಮ್ ಮನುಷ್ಯರು. ನೋಡಿ, ಈ ಮನುಷ್ಯರು ಹೇಗ್ ಗೊತ್ತಾ, ಹಾವುಗಳಿಗೆ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ಅದೇ ಮನುಷ್ಯನಿಗೆ ನೆತ್ತಿಯಿಂದ ಪಾದದವರೆಗೂ ವಿಷಾನೇ. ಅವನು ಮನ್ಸಲ್ಲೂ ವಿಷ ತುಂಬ್ಕೊಂಡಿರ್ತಾನೆ. ನೋಡಿ, ಈಗ ನೀವು ಅವನಿಗೆ ಹೊಡೆದಿದ್ದೀರಾ, ಅವನೀಗ ಮನೆಯಲ್ಲೋ ಅಥವಾ ಬೇರೆ ಎಲ್ಲೋ ಕೂತಿರ್ತಾನೆ, ಲೈಟಾಗಿ ಕುಡ್ದಿರ್ತಾನೆ. ಆಮೇಲೆ ನೀವು ಹೊಡೆದಿದ್ದು ಇದನ್ನೇ ನೆನೆಸ್ಕೊಂಡು ಜಾಸ್ತಿ ಕುಡಿತಾನೆ. ಆಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡ್ತಾನೆ. ಮಗ ನನಗೆ ಹೊಡೆದ್ಬಿಟ್ಲು ಅಂತಾನೆ. ಅವರೆಲ್ಲ ಸೇರ್ಕೊಂಡು ಜೀವನ ರೊಚ್ಚಿಗೆ ಬಿಡ್ತಾರೆ. ಒಂದು ದೊಡ್ಡದಾಗಿ ಪ್ಲಾನ್ ಮಾಡ್ಕೋತಾರೆ. ಆಮೇಲೆ ದೇವಸ್ಥಾನಕ್ಕೆ ಬಂದು ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ರೆ ಆಗೇನು ಮಾಡ್ತೀರಾ? ಅವನು ನೇರವಾಗಿ ಅಟ್ಯಾಕ್ ಮಾಡದೇ ಇರ್ಬೋದು, ದೂರದಲ್ಲೆಲ್ಲ ನಿಂತ್ಕೊಂಡು ನಿಮಗೆ ಶೂಟ್ ಮಾಡಿಬಿಟ್ರೆ, ಅಥವಾ ಕಣ್ಣಿಗೆ ಖಾರದ ಪುಡಿ ಹಚ್ಚಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ. ಅದಕ್ಕೆ ಸೇಫ್ಟಿಗಿರಲಿ ಅಂತ ನಾನು ನಿಮ್ಮ ಜೊತೆಲಿ ಬರ್ತೀನಿ ಅಂದೆ. ಅಭಯ್ ಅವರೇ, ತೊಂದರೆ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ಹಾಂ, ಅದು ನನಗೂ ಗೊತ್ತು. ಆದರೆ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವು ದೇವಸ್ಥಾನಕ್ಕೆ ಹೋದಾಗ ಅವ್ರು ಬರ್ತಾರೆ ಅಂತ ಕಾಯ್ತಿರ್ತೀರಾ? ಇಲ್ಲ ತಾನೆ? ನೀವು ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ಹಿಂದಗಡೆಯಿಂದ ಬರ್ಬೋದು. ಆಮೇಲೆ ನೀವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಕಣ್ಣು ಮುಚ್ಚಿರ್ತೀರಾ, ಮುಂದುಗಡೆಯಿಂದ ಬಂದು ಅಟ್ಯಾಕ್ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ನಿಮಗೆ ಕಣ್ಣಾಗಿ, ಕಿವಿಯಾಗಿ, ಮನಸ್ಸಾಗಿ ನಿಮ್ಮನ್ನ ಕಾಯಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಿರೋದು. ನಿಮಗೇನಾದರೂ ಆದರೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ರೀ. ಅಭಯ್ ಸರ್, ಯಾಕೆ ಅಷ್ಟೊಂದು ಕಾಳಜಿ ಮಾಡ್ತಾ ಇದ್ದೀರಾ? ಅಲ್ಲ, ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ನಿಮ್ಗೆ ಯಾಕೆ ಅಷ್ಟು ಬೇಸರ? ನೀವೇನು ಅವ್ರ ಗಂಡ ಅಲ್ವಲ್ಲ? ಹಾಗನ್ಬೇಡಿ ಮೇಡಮ್, ಈ ಪ್ರಾಜೆಕ್ಟ್ ಮೇಲೆ ನಮ್ಮ ಮೇಡಮ್ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಐ ನೋ, ಬಟ್ ನಂಗೆ ನಂಬಿಕೆ ಇಲ್ಲ. ನಿಸ್ವಾರ್ಥವಾಗಿ ಸೇವೆ ಮಾಡ್ಬೇಕು ಅಂತ ನಮ್ ಮೇಡಮ್ ತುಂಬಾ ಉನ್ನತವಾದ ಆಸೆ ಆಕಾಂಕ್ಷೆಯಿಂದ ಈ ಕಾರ್ಯಕ್ರಮನ ಶುರು ಮಾಡಿದ್ದಾರೆ. ಆದ್ರೆ ಇರೋದೇನೆ ಅಲ್ವಾ ನಾನು ಹೇಳಿದ್ದು. ನಾನೇನು ಇಷ್ಟ ಇಲ್ದಿರೋ ತರ ಮಾತಾಡ್ತಾ ಇಲ್ಲ. ಈ ಫೈಲ್ ಬಗ್ಗೆ ಮರ್ತೋಗಿ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳೋದನ್ನ ಕೇಳಿ ಮೇಡಮ್. ಹಳ್ಳಿಗಳೇ ದೇಶಕ್ಕೆ ಬೆನ್ನೆಲುಬು. ಆದ್ರೆ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಸರಿಯಾದ ಓದು ಶಿಕ್ಷಣ ಇಲ್ಲದೆ ದಾರಿ ತಪ್ಪಿದ್ದಾರೆ. ಯಾವುದೇ ಸರ್ಕಾರದ ಸಹಾಯ ಇಲ್ದೇನೆ ಅವರಿಗೆ ಉಚಿತ ಶಿಕ್ಷಣನ ಕೊಡ್ತೀವಿ, ಟೆಕ್ನಾಲಜಿನ ಪರಿಚಯ ಮಾಡಿಸ್ತೀವಿ, ಸಿಟಿಲಿರೋ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಶಿಕ್ಷಣ ಕೊಡ್ತೀವಿ. ನಾವು ಮಾಡ್ತಿರೋಂತ ಈ ಪ್ರಾಜೆಕ್ಟ್ ಇಂದ ನಮ್ ರಾಜ್ಯದಲ್ಲಿರೋ ಎಲ್ಲ ಹಳ್ಳಿಯ ಶಿಕ್ಷಣ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಗಾಂಧೀಜಿ ಹೇಳಿರೋ ಮಾತನ್ನ ನಿಜ ಮಾಡುತ್ತೆ. ಅಲ್ಲಿರೋರಿಗೆ ಓದಿನ ಜೊತೆಗೆ ಹೆಣ್ಮಕ್ಳಿಗೆ ಆರೋಗ್ಯದ ಬಗ್ಗೆ, ಪ್ರತ್ಯೇಕವಾಗಿ ತಗೋಬೇಕಾಗಿರೋ ಜಾಗ್ರತೆಗಳ ಬಗ್ಗೆ ತಿಳುವಳಿಕೆನ ಕೊಡ್ತಿದೀವಿ. ಚಿಕ್ಕ ದೀಪ ದಟ್ಟವಾದ ಕತ್ಲನ್ನ ಓಡಿಸಿದ ಹಾಗೆ ಈ ಪೀಳಿಗೆನ ಓದಿನಿಂದ ಬೆಳಗ್ಸಿದ್ರೆ ಮುಂದೆ ಬರೋ ಪೀಳಿಗೆಗಳ ಹಣೆ ಬರಹ ಪ್ರಗತಿಗೆ ಸಹಾಯ ಮಾಡುತ್ತೆ.
ಇದನ್ನ ನಾವು ಜವಾಬ್ದಾರಿಯಾಗಿ ತಗೊಂಡಿದೀವಿ. ನೀವು ಪ್ರಜಾ ಸೇವೆ, ಪಾಲನೆ, ದಕ್ಷತೆ ಅಂತ ಯಾವ ಹೆಸರು ಇಟ್ರೂನು ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಸಹಾಯ ಮಾತ್ರ ಮಾಡಿ ಸಾಕು. ನೀವ್ ಹೇಳ್ತಿರೋದು ಈ ಫೈಲಲ್ಲಿರೋ ಪ್ರಾಜೆಕ್ಟ್ ಬಗ್ಗೆನಾ? ಹೌದು ಮೇಡಮ್. ಆದ್ರೆ ನೀವ್ ಹೇಳಿದ ಒಂದ್ ಪಾಯಿಂಟ್ ಕೂಡ ಈ ಫೈಲಲ್ಲಿ ಇಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ನಮ್ಮ ಮೇಡಮ್ ಸ್ಪೆಷಲ್ ಕೇರ್ ತಗೊಂಡು ರೆಡಿ ಮಾಡಿಸಿದ್ದಾರೆ. ಅದು ಹೇಗೆ ಚೇಂಜ್ ಆಯ್ತು? ಇದೇ ನನ್ ನೋಡ್ತಿದ್ದಾನಲ್ಲ, ನನ್ಗೇನು ಗೊತ್ತಿಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ವಾಗ್ದೇವಿ ಅವ್ರನ್ನ ಭೇಟಿ ಆದಾಗ ಕೂಡ ಫೈಲ್ ಚೆಕ್ ಮಾಡ್ಲಿಲ್ಲ. ನಿಮ್ ಮಾತನ್ನ ಕೇಳೋವರೆಗೂ ಈ ಪ್ರಾಜೆಕ್ಟ್ ಬೆಲೆ ಗೊತ್ತಿರ್ಲಿಲ್ಲ. ಇಂತಹ ಪ್ರಾಜೆಕ್ಟ್ಗಳೆಲ್ಲ ರಾಜಕೀಯ ಆತಿಥ್ಯದಲ್ಲೇ ನಡಿಬೇಕು. ನಾನು ಈಗಲೇ ಅಪ್ರೂವ್ ಮಾಡ್ತೀನಿ. ಎಲ್ಲಿ ಪೆನ್ ಕೊಡು. ಕ್ಷಮಿಸಿ ಜನನಿಯವ್ರೆ, ನೀವು ರಾಯಭಾರಿ ಆಗೇ ಆಗ್ತೀರಾ ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಹುಟ್ಟಿಸಿದ್ದು ನನ್ನ ತಪ್ಪು. ಹೌದು ಮೇಡಮ್, ನಿಮ್ಮ ಮನೆ ಹಿರಿ ಸೊಸೆ ಪಾರ್ವತಿಯವರೇ ಫೋನ್ ಮಾಡಿ ಫೋಟೋಶೂಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ನನ್ನ ಮೇಲೆ ಕೋಪ ಇದ್ರೆ ನಾಳೆ ಕೇಟ್ ಹೊಡೆದ್ಬಿಡಿ. ಆದ್ರೆ ಮನ್ಸಲ್ಲೇ ನನ್ನ ಬಗ್ಗೆ ಕೋಪ ಇಟ್ಕೊಂಡು ನಿಮ್ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಹಾಗೆ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಅಖಿಲಮ್ಮ ಈ ಕಂಪನಿಗಿಲ್ಲ ಅಂದ್ರೆ ಮುಂದಿನ ಕಂಪನಿಗಾದ್ರೂ ನಿಮ್ಮನ್ನ ರಾಯಭಾರಿಯಾಗಿ ಆಯ್ಕೆ ಮಾಡೇ ಮಾಡ್ತಾರೆ. ಆ ನಂಬಿಕೆ ನನ್ಗಿದೆ ಜನನಿಯವರೇ. ನೆನ್ನೆ ನೀನು ನಡ್ಕೊಂಡಿದ್ದ ರೀತಿ ನನಗೆ ತುಂಬಾ ಕೋಪ ತರಿಸಿತ್ತಮ್ಮ. ಯಾಕೆ ಈ ರೀತಿ ಮಾಡಿದೆ ಅಂತ ನಿನ್ನ ಹತ್ರನೇ ಬಂದು ಜೋರ ಕೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಪಾರ್ವತಿನೇ ಬೇಡ ಅಂತ ಅಂದ್ಲು. ಯಾವುದೇ ವಿಚಾರ ಆಗಲಿ ಸ್ವಲ್ಪ ಯೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ಮಾಡ್ಬೇಕಮ್ಮ. ಮನ್ಸಿಗೆ ಅನ್ಸೋದನ್ನ ಮಾಡಬಾರ್ದು. ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಸಾರಿ ಭಾವ. ನೀನ್ ಸಾರಿ ಕೇಳಬೇಕಾಗಿರೋದು ಬ್ರೋ ಹತ್ರ ಅಲ್ಲ, ಅದಕ್ಕೆ ಹತ್ರ. ಅಯ್ಯೋ ಅದೆಲ್ಲ ಯಾಕೆ, ನಮ್ಗಳ ಮಧ್ಯೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಮನೆ ಅಂದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ? ಜನನಿಯವ್ರೆ, ನೀವೆಲ್ಲ ಹೊರಟಿದ್ರಲ್ಲ, ಹೋಗ್ ಬನ್ನಿ. ಪ್ರೀತು, ನಾನು ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ನನ್ನ RK ಮಾಲ್ ಹತ್ರ ಡ್ರಾಪ್ ಮಾಡ್ತೀಯಾ? ಅದಕ್ಕೇನಂತಮ್ಮ, ಡ್ರಾಪ್ ಮಾಡ್ತೀವಿ. ಬ್ರೋ, ಅವಳು ಹೋಗ್ತಿರೋ ರೂಟೇ ಬೇರೆ, ನಾವು ಹೋಗ್ತಿರೋ ರೂಟೇ ಬೇರೆ. ಅವಳನ್ನ ಡ್ರಾಪ್ ಮಾಡಿ ನಾವು ಆಫೀಸ್ಗೆ ಹೋದ್ರೆ ಲೇಟ್ ಆಗುತ್ತೆ. ಇನ್ನು ಬೇರೆ ಕಾರಲ್ಲಿ ಹೋಗು ಬ್ರೋ, ಲೇಟ್ ಆಗ್ತದೆ, ಹೊರಡೋಣ.
ಹೊಸೂರೆ ಹೊಸೂರೆ ಎದೇಳಿ ಹೊಸೂರೆ. ಅಖಿಲ್, ನಿಮ್ಮ ಅದಕ್ಕೆ ಇಲ್ಲಿದ್ದಾರೆ, ನೀರು ತಗೊಂಬಾ. ಸರಿ ಅಣ್ಣ. ಹೊಸೂರೆ, ಏನಾಯ್ತು ರೀ ನಿಮ್ಗೆ? ಕ್ಯಾರವನಲ್ಲಿ ಇರ್ಬೇಕಾದ ನೀವು ಇಲ್ಲಾಕಿದ್ದೀರಾ? ಮಗ ಎಲ್ಲಾಕ್ಲ ಬಂದೆ? ಸ್ನೇಹ ನೋಡಿದ್ರೆ ಬೈತಾಳೆ. ಏಯ್, ಸ್ನೇಹ ಅಕ್ಕ ಅನ್ಲ? ಯಾಕಷ್ಟು ಅರ್ಜೆಂಟ್? ತಡಿಲ, ಹೋಗ್ಬಾ. ನಿನಗ್ ಭಯ ಆದ್ರೆ ಇಲ್ಲೇ ನಿಂತ್ಕೋ, ನಾ ಒಳಕ್ ಹೋಗ್ ಬರ್ತೀನಿ. ಸಾನಕ್ಕ? ಪುರ್ಸಿ ಬಾರ್ಲ ಒಳಿಕೆ? ಇಲ್ಲ ಅಕ್ಕ, ಸುಮ ಬಂದವಳಕ್ಕ. ಹ್ಞೂ ಆಗ್ಲೇ ಬಂದ್ಲು. ಯಾಕ್ಲಾ? ಏನಿಲ್ಲ, ಸುಮ್ಕೆ ಕೇಳ್ದೆ. ಯಾಕ್ಲಾ ಪುರ್ಸಿ? ಅವಳು ಬಂದೇಟ್ಗೆ ಕೋಣೆ ಒಳಿಕ್ ಹೋಗಿ ಸೇರ್ಕೊಂಡ್ಲು. ನಾವ್ ಏನೇ ಕೇಳಿದ್ರು ಯೋನು ಹೇಳಲಿಲ್ಲ ಅವಳು. ಏನಾಯ್ತು? ಕಾಲೇಜ್ನಾಗ ಏನಾನ ಗಲಾಟೆ ಆಯ್ತಾ? ಗಲಾಟೆ ಏನಿಲ್ಲ ಅಕ್ಕ, ಆದ್ರೆ ಖೋಖೋ ದೋಸಿ ಕಾಲೇಜ್ನಲ್ಲಿ ಕಿರಿಕಾಗದೆ, ಅದಕ್ಕೆ ಸುಮ್ಮ ಕ್ಲಾಸ್ ಅಟೆಂಡ್ ಮಾಡಕ್ಕಿಲ್ಲ ಅಂತ ಬಂದ್ಬಿಟ್ಟವಳೆ. ಮೊದಲೇ ಒಯ್ಯ ಸ್ಯಾನೆ ಶಿಸ್ತು. ನಾನು ಯಾವ ಕ್ಲಾಸಿಗೆ ಚಕ್ಕರ್ ಹಾಕಿದ್ರು ಆ ಒಯ್ಯನ್ ಕ್ಲಾಸಿಗೆ ಸುಮ್ಮನೆ ಕುಂತಿದ್ದಾದ್ರೂ ಬರ್ತೀನಿ. ಸುಮ್ಮ ಬಂದಿಲ್ಲ ಅಂತ ಖೋಖೋ ಗ್ಯಾಂಗ್ನವ್ರು ಯಾರು ಬರ್ಲಿಲ್ಲ, ಅದಕ್ಕೆ ಒಯ್ಯ ಸ್ಯಾನೆ ಹುರ್ಕೊಂಡ್ಬಿಟ್ಟವನೆ ಕಣಕ್ಕ. ಮೇಷ್ಟ್ರೇನಾರ ಇವಳನ್ ಬೋದ್ನೇನ್ಲ? ಒಯ್ಯಕ್ ಇವಳು ಸಿಕ್ರೆ ತಾನೇ ಅವ್ವ, ಅವ್ರ ಕೈಗೆ ಸಿಗದೆ ಸೀದಾ ಮನೆಗೆ ಬಂದ್ಬಿಟ್ಟವಳೆ. ಓ, ಗೊತ್ತಿದ್ದಂಗೆ ಅವಳ ಮಕ್ಕ ಒಳ್ಳೆ ಸಾಸಿವೆ ಸಿಡ್ದಂಗ್ ಸಿಡ್ಗುಡ್ತಿತ್ತು. ಆಗ್ಲೇ ಅಂದ್ಕಂಡೆ ಏನೋ ಆಗದೆ ಅಂತ. ನಾನ್ ಮುಖ್ಯವಾಗಿ ಇಲ್ಲಿಗೆ ಬಂದಿದ್ದು ನಾಳೆ ಸುಮಾ ಕ್ಲಾಸಿಗೆ ಬರ್ಬೇಕಾದ್ರೆ ಅಪಾಲಜಿ ಲೆಟರ್ನ ಬರ್ಕೊಂಬರ್ಬೇಕು ಅಂತ ಹೇಳಕ್ಕೆ ಕಣವ. ಹಂಗಂದ್ರೇನ್ಲ? ಅಂದ್ರೆ ಅವಳು ತಪ್ಪಾಯ್ತು ಅಂತ ಕೇಳಿ ಪತ್ರ ಬರ್ಕೊಂಬರ್ಬೇಕು ಅಂತ ಕಣವ. ಯಾರು? ಇವಳ? ಹ್ಞೂವ, ಇಲ್ಲಾಂದ್ರೆ ಕ್ಲಾಸ್ಗೆ ಸೇರ್ಸಕ್ಕಿಲ್ಲ. ಸರಿನವ, ನಾನ್ ಬರ್ತೀನಿ. ಮಗ ಬಾರೋ, ತಿಂಡಿ ತಿನ್ಕೊಂಡು ಹೋಗ್ವಂತೆ. ಅಯ್ಯೋ ಬೇಡವ, ನಮ್ಮ ಮಮ್ಮಿಗೆ ಗೊತ್ತಾಯ್ತದೆ. ಅದೇನೋ ಗೊತ್ತಿಲ್ಲ ಕಣವ, ನಾನು ಇಲ್ಲಿಗೆ ಬರೋ ವಿಷಯ ಎಲ್ಲ ನಮ್ಮ ಮಮ್ಮಿಗೆ ಅದ್ ಹೆಂಗ್ ಗೊತ್ತಾಯ್ತದೆ ಅಂತಾನೆ ಗೊತ್ತಿಲ್ಲ. ಇರ್ಲಿ ಬಿಡು, ನಾನು ಬರ್ತೀನಿ. ಬಲ ಹೋಗ್ಬಾ. ಮತ್ತೆ ಯಾರ ಕೂಕೊಂಡಂಗಾಯ್ತಲ್ವಾ? ಇಷ್ಟು ಸೌಂಡ್ ಇಟ್ರು ಕೇಳಿಸ್ತಾ? ನಿಮಗೆ ಕೂಗಿದ್ ಕೇಳಿಸ್ತಿಲ್ವಾ? ಮಲ್ಕೋ ಜಾನಕಿ. ಅತ್ತೆ, ಸತ್ಯ ರೂಮಿಂದಾನೇ ಸೌಂಡ್ ಬರ್ತಿರೋದು. ನೀನ್ ಮಲ್ಕೋ ಜಾನಕಿ. ನಿಮಗೆ ಕೇಳಲಿಲ್ವಾ? ಕೇಳಿಸ್ತು, ಮಲ್ಕೋ. ಮಲ್ಕೋ. ದಷ್ಟು ಬಂಧನ. ಮಿಸ್ಟರ್ ಸುಧಾಕರ್. ಹೇಳಿ ಮೇಡಮ್. ನಾನು ಬಾಲ ಅವ್ರ ವೈಫ್. ನಂಗೆ ಗೊತ್ತು ಮೇಡಮ್, ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತು. ಡೋಂಟ್ ವರಿ ಮೇಡಮ್, ನಾನು ಬಾಲ ಸರ್ಗೆ ಪಕ್ಕ ಶಿಷ್ಯ ಇದ್ದಂಗೆ. ವಿಷಯ ಆಚೆ ಎಲ್ಲೂ ಲೀಕ್ ಮಾಡಲ್ಲ. ವಿಷಯ ಅದಲ್ಲ,
ನಾನು ನಿಮ್ ಸರ್ ಬಗ್ಗೆ ಕೇಳ್ಬೇಕಿತ್ತು. ಕೇಳಿ ಮೇಡಮ್. ನಿಮ್ ಸರ್ ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾರ? ಎಲ್ಲ ಕೋಟಿ ಲೆಕ್ಕದಲ್ಲೇ ಮಾತಾಡ್ತಿದ್ರು. ಮೇಡಮ್ ಅವರಪ್ಪ ಇದಕ್ಕೆ 10 ಪಟ್ಟು ಬಿಸ್ನೆಸ್ ಮಾಡ್ತಾರೆ ಮೇಡಮ್. ಎಲ್ಲ ಇವ್ರ ಹೆಸರಲ್ಲೇ ಇರೋದು. ಆದ್ರೆ ಅವ್ರನ್ನ ನೋಡಿದ್ರೆ ಹಾಗೆ ಅನ್ಸಲ್ಲ ಅಷ್ಟೇ. ತುಂಬಾ ಸಿಂಪಲ್ ಆಗಿರಕ್ಕೆ ಇಷ್ಟಪಡ್ತಾರೆ. ನಮ್ ಬಾಲ ಸರು ಬಿಸ್ನೆಸ್ ಅಲ್ಲೂ ದೊಡ್ಡವರು, ಹಾರ್ಟ್ ಅಲ್ಲೂ ದೊಡ್ಡವರು ಮೇಡಮ್. ಈಗ ನೀವೇ ನೋಡಿ, ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಇಷ್ಟು ಸಣ್ಣ ಹೋಟ್ಲಲ್ಲಿ ಎಷ್ಟು ಸಿಂಪಲ್ ಆಗಿದ್ದಾರೆ. ಯಾರಾದ್ರೂ ನೋಡಿದ್ರೆ ಇವ್ರನ್ನ ಕೋಟ್ಯಾಧೀಶ್ವರ ಅನ್ನಕ್ಕಾಗತ್ತಾ? ನೀವು ತುಂಬಾ ಲಕ್ಕಿ ಬಿಡಿ ಮೇಡಮ್. ಬಾಲ ಸರ್ನ ಮದ್ವೆ ಆಗಿದ್ದೀರಾ. ನಿಮ್ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಇವ್ರಪ್ಪ ಅಂದ್ರೆ ನನ್ ಮಾವ ಹೇಗೆ? ಅಯ್ಯಯ್ಯೋ, ಅವ್ರ ಬಗ್ಗೆ ಮಾತ್ರ ಕೇಳ್ಬೇಡಿ ಮೇಡಮ್. ದೂರ್ವಾಸ ಮುನಿ ಕೊಲೆ ಮಾಡಕ್ಕೂ ಹೆಸಲ್ಲ. ಆದ್ರೆ ನಮ್ ಬಾಲ ಸರ್ ಆಗಲ್ಲ. ಕೂಲ್ ಮನುಷ್ಯ. ನೀವು ಅವ್ರ ಜೊತೆ ಸಕ್ಕದಾಗಿರ್ತೀರ. ಮೇಡಮ್ ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇದಕ್ಕೂ ಹೆಸರಿಟ್ಟಿದಿರಲ್ಲ ನಾನು ಮೇಡಮ್? ನಾನಿಟ್ಟಿರೋ ಹೆಸರಲ್ಲ ಅಣ್ಣ. ಇದರ ಅರ್ಥ ಇದನ್ನ ಎತ್ತಕ್ ಕಟ್ಟಿ ಭೂಮಿ ಉಳಕ್ಕೆ ಸಿದ್ಧವಾಗಿ ಕಟ್ಟಿರೋ ನೇಗಿಲು ಅಂತ ಅರ್ಥ. ಸೀತಾನ ಅದೇ ಈ ನೇಗಿಲ್ ತುದಿನ ಭೂದೇವಿನ್ ಬೇಡ್ಕೊಂಡು ನೆಲ ಆಗ್ದಾಗ್ಲೇ ಸೀತಾದೇವಿ ಕಾಣಿಸ್ಕೊಂಡಿದ್ದು. ಅದಕ್ಕೆ ಈ ಪೌರ್ಣಿಮೆನ ಸೀತಾದೇವಿ ಯಜ್ಞ ಅಂತಾನೂ ಕರೀತಾರೆ. ರೈತರದು ಮಾಡೋ ಪೂಜೆನ ನೀವ್ಯಾಕೆ ಮಾಡ್ತಿದ್ದೀರಾ ನೈನಮ್ಮ? ನಾನು ಅದನ್ನೇ ಕೇಳಿದಿಕ್ಕೆ ನೈನಿ ಏನ್ ಹೇಳಿದ್ಲು ಗೊತ್ತಾ? ವ್ಯವಸಾಯನ ಒಂದು ಪವಿತ್ರವಾದ ಕೆಲ್ಸದ ತರ ಇಷ್ಟದಿಂದ ಮಾಡೋ ರೈತರ ಹಬ್ಬನೇ ಆದ್ರೂ ಇದು ನಮ್ ಎಲ್ಲರ ಹಸುವನ್ನ ತೀರ್ಸೋಂತ ಹಬ್ಬ ಆಗಿರೋದ್ರಿಂದ ಈ ಹುಣ್ಣಿಮೆ ಅಂತೂ ನಮ್ ಎಲ್ರಿಗೂ ತುಂಬಾ ವಿಶೇಷ ಅಂತ ಹೇಳಿದ್ಲು ಗೊತ್ತಾ? ನಿಜಾನೇ ಯಜಮಾನ್ರೆ. ಬೆರನೀಲ್ ಸಾರ್ಸಿದ್ಮೇಲೆ ರಂಗೋಲೆ ಹಾಕ್ಬೇಕು. ನೈನಿ ಮೇಡಮ್, ಭೂಮಿ ತಾಯಿ ತುಂಬಾ ಖುಷಿ ಪಟ್ಟಿರ್ತಾಳೆ. ನೀವು ಬೆರಣಿ ಸಾರ್ಸಂಗಿಲ್ಲ ಮೇಡಮ್. ಭೂದೇವಿ ಮೇಲೆ ಚಂದ್ರನ್ ಬರ್ದಂಗಿದೆ. ಯಜಮಾನ್ರೆ, ನೀವ್ ನನ್ ನೋಡ್ಕೊಂಡು ಯಾಕೆ ನಿಂತಿದ್ದೀರಾ? ನೇಗಿಲಿಗೆ ಕುಂಕುಮ ಹೂವು ಹಾಕಿ. ನಿನ್ ತಲೆಗೆ ಹೂವ ಮುಡ್ಸ್ಬೇಕಾ ಹೇಳು? ಚಿಟ್ಕೆಲ್ ಮುಡ್ಸ್ಬಿಡ್ತೀನಿ. ಮುಡಿಸ್ಲಾ ಹೇಳು? ಸಾಕ್ ಮಾಡಿ ನಿಮ್ ತಮಾಷೆ. ಮೊದ್ಲು ಪೂಜೆ ಮಾಡಿ ಬನ್ನಿ. ಬನ್ನಿ. ನೈನಿ, ನಿನ್ ಕಣ್ಗೆ ಪ್ರೀತಿಯಿಂದ ಕಾಡ್ಗೆ ಹಚ್ಚೋ ರೀತಿಲಿ ಅರ್ಶನ ಹಚ್ತಿದ್ದೀನಿ. ನಿನಗೆ ಕುಂಕುಮ ಹಚ್ಚಿದಂಗೆ ಈಗ ನೇಗಿಲ್ಗೆ ಕುಂಕುಮ ಹಚ್ತಿದ್ದೀನಿ. ನೈನಿ ಮೇಡಮ್ಗೆ ನಾಚಿಕೆ ಆಗ್ತಿರ್ಬೋದು ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.